ಕೇಳಿ. ನೀನು ಮೊದಲು ಕೇಳಿದ್ದಿ ಯಾರನ್ನು? ಜನಕ ಯಾರೆಂಬುದಾಗಿ. ಜನಕ ಜನಕ ಎಲ್ಲ ನನಗೆ. ನೀನು ಅಪ್ಪ ಇಲ್ಲದೆ ಹುಟ್ಟಿದವಳ? ಆ ರೀತಿ ಆಗುವುದಕ್ಕೆ ಸಾಧ್ಯ ಉಂಟೆ? ನನಗೆ ಅನುಭವ ಇಲ್ಲ. ನಾನು ಹುಟ್ಟಿದ ಮೇಲೆ ಜನಕ ಸತ್ತು ಹೋದ್ರು. ಓಹೋ, ಹಾಗೆ ಚಂದಿರುವಾಗ ನೀನು ಅಮ್ಮ ಯಾರೆಂಬುದೇ ಗೊತ್ತಿಲ್ಲ ನನಗೆ. ಅಮ್ಮ ಕೂಡ ಇಲ್ವಾ? ಮತ್ತೆ ಹುಟ್ಟಿದ ಹೇಗೆ ನೀನು? ನಾನು ಹುಟ್ಟಿದ ಮೇಲೆ ಅಮ್ಮ ಕೂಡ ಸತ್ತು ಹೋದ್ರಂತೆ. ಅಮ್ಮನ ಮುಖವನ್ನು ಕೂಡ ನಾನು ನೋಡ್ಲಿಲ್ಲ. ಜನಕ ಜನನಿ ಯಾರೆಂಬುದೇ ನಾನು ಅರಿಯೆ. ಓಹೋ, ಹಾಗಂತ ಹೇಳಿ ಊರಿನವರು ಪ್ರೀತಿನ ಸಾಕಿದ್ರು ನನ್ನನ್ನು. ಹೌದಾ? ಹೌದು. ಕರೆಯುವುದಕ್ಕೆ ಒಂದೊಂದು ಹೆಸರುಗಳನ್ನು ಇಟ್ಟಿದ್ದಾರೆ. ಹೇಗೆ? ಕೆಲವರು ಹೇಳುವುದು ಕಾಳಿ ಎಂಬುದಾಗಿ. ಯಾರವರು? ಇಷ್ಟೊಂದು ಬೆಳ್ಳಗಿದ್ದೀಯೇ ನೀನು? ಕಾಳಿ ಅಂತ ಹೇಳ್ತಾರೆ. ಅವರು ಪ್ರೀತಿಯಿಂದ ಕರೆಯುವುದು ಹಾಗೆ, ಅವರ ಮನಸ್ಸಿಗೆ ಒಪ್ಪಿದ ಹಾಗೆ. ಇನ್ನು ಕೆಲವರು ಚಂಡಿ ಎಂಬಂತೆ ಹೇಳುವುದು. ಚಂಡಿ? ಹೌದಂತೆ. ಅದೆಂತ ಹೆಸರು ಚಂಡಿ? ಕರೆಯುವುದವರು ಹಾಗಂತ ಹೇಳಿ ಇನ್ನೊಂದು ಹೆಸರು ಉಂಟು. ಯಾವುದದು? ಮೋಹಿನಿ. ಯಾವ ಹೆಸರು? ಮೋಹಿನಿ. ರೂಪಕ್ಕೆ ಸರಿಯಾದಂತಹ ಹೆಸರು ಇದು. ಹೌದೇ? ಈ ರೀತಿಯಾಗಿ ತಿರುಗಾಡಿಕೊಂಡು ಬರುವುದಕ್ಕೊಂದು ಕಾರಣ ಉಂಟು. ಏನದು? ಒಬ್ಬಾಕೆ ಹೆಣ್ಣು ಮದುವೆ ಆಗುವಂತ ಪ್ರಾಯ ಬಂದ ಬಳಿಕ ಮದುವೆ ಆಗಬೇಕಲ್ವೇ? ಮದುವೆ ಆಗಬೇಕಾದ್ರೆ ಮದುವೆ ಮಾಡಿಸಿಕೊಡುವವರು ಜನಕ ಜನನಿ. ನನಗೆ ಇಬ್ಬರು ಕೂಡ ಇಲ್ವೇ ಇಲ್ಲ. ಹಾಗಾಗಿ ಗಂಡು ಹುಡುಕುತ್ತಾ ನಾನೇ ಬಂದೆ. ಎಲ್ಲಿ ಹುಡುಕಿದರು ನನ್ನ ರೂಪಕ್ಕೆ ಸರಿಯಾದಂತ ಗಂಡೇ ಸಿಗ್ಲಿಲ್ಲ. ಈಗ ಸಿಗ್ಲಿಲ್ವಾ? ಅದೇ ಹುಡುಕುವುದು ನಾನು. ಈಗ ಸಿಕ್ಕಿದನೋ? ನೋಡುತ್ತಾ ಇದ್ದೇನೆ. ಕೊನೆಗೆ ಈ ಕಡೆಗೆ ಬಂದವಳಿದ್ದೇನೆ. ನಿನ್ನನ್ನು ಕಂಡೆ. ಅಂದ ಹಾಗೆ ನೀನು ಯಾರು? ನಿನ್ನ ಹೆಸರೇನು ಹೇಳುವೆ? ನನ್ನ ಪರಿಚಯವೇ ಬಾಲಿ ಗುಣಮಾಲೆ ನಿನ್ನ ಮಾತನ್ನು ಕೇಳುವಾಗ ಮನಸ್ಸಿಗೆ ಎಷ್ಟೊಂದು ಆನಂದವಾಯಿತು ಗೊತ್ತಿ? ಹೌದೇ? ಸಂಸ್ಕಾರವಂತಳು ನೀನು. ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುವುದಲ್ಲದೆ ಪರಸ್ಪರ ಪರಿಚಯವನ್ನು ಮಾಡಿಕೊಳ್ಳುವಂತಹ ಇರಾದೆಯನ್ನು ಇಟ್ಟುಕೊಂಡೆಯಲ್ಲ. ಹೌದೇ? ಹೌದು. ಹೌದೇನೆ? ಏನು? ನನ್ನ ಪರಿಚಯ ಇಲ್ಲದವರು ಯಾರೂ ಇಲ್ಲ. ಹೌದಾ? ಸಣ್ಣ ಮಕ್ಕಳಿಗೂ ಕೂಡ ಗೊತ್ತು ನಾನು ಯಾರು ಎಂಬ ಹಾಗೆ. ನೀನು ಮಾತ್ರ ಪರಿಚಯಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಗಿ ಹೋದೆ. ತೊಂದರೆ ಇಲ್ಲ. ಮನೆಯಿಂದ ಹೊರಗೆ ಹೊರಡದಂತಹ ಹೆಣ್ಮಕ್ಕಳು ಹೇಗೆ ತಾನೇ ಪರಿಚಯಿಸಿಕೊಳ್ಳುತ್ತಾಳೆ? ಹೌದಲ್ವಿ? ಹೌದು. ಆದ್ದರಿಂದ ಹೇಳಬೇಕಾದ್ದು ನನ್ನದು ಕರ್ತವ್ಯವಾಗಿದೆ. ಆಗ್ಲಿ.
ಮೂರು ಲೋಕದ ಒಡೆಯ ಹಾ ವರ್ತಮಾನ ಕಾಲದಲ್ಲಿ ಹಾ ಧೀರ ವೀರ ಶೂರ ಅರುಣ ಸತ್ತೇ ಹೋಗಿ ಅವ ಯಾಕೆ ಸಾಯುವುದು? ಅವ ಸಾಯುವುದಲ್ಲ, ಮತ್ತೆ? ನನ್ನ ಬುದ್ಧಿಗೆ ಬೈದದ್ದು ನಾನು. ಯಾಕೆ ಬೈದೆ? ನಿನ್ನ ಬಗ್ಗೆ ಚೆನ್ನಾಗಿ ಕೇಳಿದ್ದೇನೆ, ಆ. ಹತ್ತಿರ ಬಂದ್ರು ಕೂಡ ಪರಿಚಯ ಸಿಗ್ಲಿಲ್ಲ ನೋಡು, ನೋಡಿಲ್ಲವಲ್ಲ, ಹಾಗಾಗಿ ಬುದ್ಧಿಗೆ ಬೈದದ್ದು ನಾನು. ಇನ್ನು ಬೈದುಕೊಳ್ಳಬೇಡ. ಆ ಗೊತ್ತಾಯ್ತಲ್ಲ ನಾನೆಂಬ ಹಾಗೆ. ಹೌದು. ನಿನ್ನನ್ನು ನೋಡಿದಾಗ ನನಗೆ ಸ್ವಲ್ಪ ಬೇಸರ ಆಗುತ್ತದೆ. ಯಾಕೆ ಬೇಸರ? ಇಷ್ಟೊಂದು ಚಂದದ ಹುಡುಗಿ ಆ ಯಾರೂ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಹ್ಮ್ ಎಲ್ಲೆಲ್ಲಿಯೋ ತಿರುಗಾಡುತ್ತಾ ಇದ್ದಾಳಲ್ಲ, ಓಹೋ ಹಾಗೆ. ಎಂಬಂತಹ ಬೇಸರ. ಹೌದೇ? ನೀನು ಯಾವ ಬೇಸರವನ್ನು ತಡೆದುಕೊಳ್ಳುವುದು ಬೇಡ, ಆಗ್ಲಿ. ನಿನಗೆ ದುಃಖ ಬೇಡ. ವ್ಯವಸ್ಥೆಯನ್ನೆಲ್ಲ ನಾನು ಮಾಡುತ್ತೇನೆ. ಆ. ನನ್ನ ಅರಮನೆಗೆ ನನ್ನ ಜೊತೆಯಲ್ಲಿ ಬಾ. ನಿನಗೆ ಏನೆಲ್ಲ ಬೇಕು ಬೇಕಾದ್ದನ್ನು ನೀಡುವುದಕ್ಕೆ ನಾನು ಅಪ್ಪಣೆಯನ್ನು ಕೊಡುತ್ತೇನೆ. ಆ ನಿನಗೆ ಅಂತಃಪುರ ಇರುವುದಕ್ಕೆ, ನಿನ್ನ ಚಾಕರಿಯನ್ನು ಮಾಡುವುದಕ್ಕೆ 100, 200, 1000 ಆ ಹೆಮ್ಮಕ್ಕಳು, ಮಲಗುವುದಕ್ಕೆ ಹಂಸತುಲಿಕಾ ತಲ್ಪ, ಉಣ್ಣುವುದಕ್ಕೆ ಷಡ್ರಸ ಭೋಜನ ಹಾ ಎಂಬಿತ್ಯಾದಿಗಳನ್ನು ಆ ಕುಡಿಸುವುದಕ್ಕೆ ನಾನು ಆ ಶಕ್ತನಿದ್ದೇನೆ. ಅಷ್ಟೇ ಅಲ್ಲ, ಉಡುವುದಕ್ಕೆ ಎಷ್ಟು ಸೀರೆ ಬೇಕು ನಿನಗೆ ಅಷ್ಟು, ಧಾರಣೆ ಮಾಡಿಕೊಳ್ಳುವುದಕ್ಕೆ ಎಷ್ಟೆಲ್ಲ ಚಿನ್ನಾಭರಣ ಬೇಕು ಆ ಅಷ್ಟು ಎಲ್ಲವನ್ನು ಎಲ್ಲ ಕೊಡಿಸುತ್ತೇನೆ. ಆದ್ದರಿಂದ ನೀನು ನನ್ನ ಜೊತೆಯಲ್ಲಿ ಬರಬೇಕು. ಅರುಣಾಸುರ ಅಂದ್ರೆ ಈಗ ನೀನೇ ಅಲ್ವಾ? ಈ ಹಿಂದೆ ಶುಂಭನ ಜೊತೆಲಿ ಇದ್ದವ ನೀನು. ಅವ ಏನಾದ? ಕಾಡಿನಲ್ಲಿ ತರುಣಿ ಓರ್ವಳನ್ನು ಕಂಡನಂತೆ, ಹೌದಂತೆ. ಮದುವೆ ಆಗಬೇಕೆನ್ನುವಂತ ಉದ್ದೇಶ ಅವರು ಇರಿಸಿಕೊಂಡು ಆಕೆಯ ಬಳಿಗೆ ಹೋದನಂತೆ. ಪರಿಣಾಮವಾಗಿ ಆಕೆಯಿಂದ ಆತ ಸತ್ತೇ ಹೋದನಂತೆ. ನೀನು ಕೂಡ ಆತನ ಜೊತೆಯಲ್ಲೇ ಇದ್ದವ ಎಂಬುದಾಗಿ ಅರಿತುಕೊಂಡು ಅವಳಿದ್ದೆ. ಹಾಗಾಗಿ ನಿನ್ನಲ್ಲಿ ಕೇಳುತ್ತೇನೆ, ಆಕೆಯ ಮೇಲೆ ನಿನಗೆ ಕೂಡ ಹಾಗೆ ಇರಬೇಕಲ್ವೇ? ಒಂದು ವೇಳೆ ಆಕೆ ನಿನ್ನ ಮುಂದೆ ಬಂದ್ರೆ ನೀನೇ ಇಷ್ಟರವರೆಗೆ ನಾನು ಜೀವಂತವಾಗಿ ಉಳಿದಿದ್ದೇನು. ಅಂತಹ ನಾನೇ ನಮ್ಮ ಸಮಕ್ಷಮಕ್ಕೆ ಬಂದರೆ ಅದೇ ಕ್ಷಣದಲ್ಲಿ ಅವಳನ್ನು ಹಿಡಿದ ಅರುಣ ದೈತ್ಯ. ಹಾಗಿದ್ರೆ ಸರಿಯಾಗಿ ಕೇಳು, ನಾನು ಯಾರೆಂಬುದೇ ಹೇಳುತ್ತಾ ಇದ್ದೇನೆ. ಶುಂಭನನ್ನು ಕೊಂದವಳು ಬೇರೆ ಯಾರೂ ಅಲ್ಲ, ಅದು ನಾನೇ ಆಗಿದ್ದೇನೆ. ಅಚಾತುರ್ಯ ನಡೆದು ಹೋಯಿತು. ಯಾರನ್ನು ಕೊಲ್ಲಬೇಕು ಎಂಬಂತಹ ಉದ್ದೇಶದಿಂದ ಇಲ್ಲಿಯವರೆಗೆ ಪ್ರಯತ್ನವನ್ನು ಪಡುತ್ತಾ ಇದ್ದೇನೋ ಅಂತಹ ನಾರಿಯೇ ಪ್ರತ್ಯಕ್ಷವಾಗಿ ನನ್ನ ಕಣ್ಣ ಎದುರಿಗೆ ಬಂದರೂ ಪರಿಚಯಿಸಿಕೊಳ್ಳುವುದಕ್ಕೆ ಸಾಧ್ಯರಾಗಿ ಅವಳನ್ನು ಎಲ್ಲಿಂದ ಮಾಯವಾಗಿ ಹೋಗುವುದಕ್ಕೆ ಬಿಟ್ಟಿರಲ್ಲ. ಏನು ಮಾಡೋಣ? ಎಲ್ಲಿ ನೋಡಿದರೂ ನಾರಿ ಇಲ್ಲ, ಎಲ್ಲಿ ಸಿಕ್ಕಿಯಳು ಅವಳನ್ನು ಕೊಲ್ಲಬೇಕಲ್ಲ. ಎಲ್ಲಿಗೆ ಹೋದಾಳೋ?
ಭೂಮಿಯಿಂದ ಧರ್ಮವನ್ನೇ ತುಳಿದು ಅಧರ್ಮವನ್ನೇ ಎತ್ತಿ ಹಿಡಿದು ಮುಂದುವರಿಗುತ್ತಾ ಇದ್ದೆ. ನಿಮ್ಮನ್ನು ಮಣ್ಣುಗೂಡಿಸಿದ ದೃಶ್ಯವನ್ನು ಕಂಡವಳಿದ್ದೇನೆ ಮಾತೆಗರು. ಏನೇ ಅವಸರವಾಗಿ ಓಡಿ ಬಂದೆ? ಏನಾಯಿತು? ನಿಮ್ಮ ಪತಿದೇವರ ಕಣ್ಣಂತಹ ನಾರಿಯನ್ನು ಕರೆದಿರುವುದಕ್ಕಾಗಿ ಚಂಡ ಪ್ರಚಂಡವರು ಹೋಗಿದ್ದಾರೆ. ಹೋದಂತ ಅವರನ್ನು ಅಂಬಿಕೆ ಚಂಡಿಕೆಯಾಗಿ ವಂದಿಸಿ ಹೋಯಿತು. ಅಡಿಗಳ ಜಯ ಬಡವ ರೂಪವಗಾಮಿ ಬುದೆ ಮರುಳಿ ನಡುಗಿ ನುಡಿದಳು. ಶಿವ 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 ಶಿವ, ಎಂತಹ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ ನಾನು. ಪೂಜಿಸಬೇಕಾದವಳನ್ನೇ ಕಾಮಿಸುವುದಕ್ಕೆ ಮುಂದಾದರೆ ನನ್ನವರು, ಎಂತಹ ಮರುಳಾಟ ನನ್ನವರದ್ದು. ಶ್ರೀದೇವಿಯಲ್ಲಿ ಕ್ಷಮೆಯನ್ನು ಯಾಚಿಸಬೇಕು, ಮುಂದಿನ ದುರಂತವನ್ನು ತಪ್ಪಿಸಬೇಕು ಅಂತಾದ್ರೆ ನೇರವಾಗಿ ಪೂಜಾ ಮಂದಿರವನ್ನು ಸೇರಿಕೊಳ್ಳಬೇಕು. ಹೇಳೋ ಎಷ್ಟುದೆಂತ ಮತ್ತೇನ್ ಮಾಡ್ಬೇಕು? ನಿನಗೆ ಪೂಜೆ ಮಾಡ್ಬೇಕಾ? ಎಟ್ಲಿಕ್ಕಿಲ್ಲ. ಬಂದು ಮೈ ಮೇಲೆ ಬೀಳ್ತಾ ಇದ್ದೀಯಲ್ಲ, ನಾನು ಬಿದ್ದದ್ದಲ್ಲ, ಯಾಕದಾಗಿದ್ದು? ತಾಗಿದ್ದಲ್ಲ, ಮತ್ತೆ ಮಗ ತಾಗಿದ್ದಲ್ಲ. ನಿನ್ನ ಮಗನ? ನನ್ನ ಮಗಲ್ಲ, ನಿಮ್ಮ ಮಗ. ನನಗೆ ಮಕ್ಕಳಿಲ್ಲ. ಮತ್ತೆ ಅಲ್ಲಿರುವ ಮಗ? ಮಗ ಅಲ್ಲ, ಅದು ಮರ. ಮಗ ಮಗ ಮರದಾಗಿದ್ದ? ಮಗ ತಾಗಿ ಬಿದ್ದದ್ದು. ನಿನಗೆ ಬಿದ್ದದ್ದ? ನೀನು ಅವಸರ ಯಾಕೆ ಅವಸರ? ವಿಷಯ ಏನಾಯ್ತಾ? ಮುಗಿದಿದ್ದು. ಯಾವುದು ಮುಗಿದದ್ದು? ಹೇಳ ಇಲ್ಲ ನೀನು. ಪ್ರಾರಂಭವೇ ಮಾಡಲಿಲ್ಲ, ಮುಗಿಯಿತು ಅಂತ ಹೇಳ್ತಾರೆ. ಪರಪ್ಪು. ಯಾರು ಪರಭು? ನಿನ್ನ ಅಪ್ಪ. ನೀವೆಲ್ಲ ಪರಪ್ಪು. ಪ್ರಭು. ಪೋಪು ಕೋಪು ಅಲ್ಲ, ಪ್ರಭು. ಕೋಪು ಅಲ್ವ? ಪ್ರಭು ಸುಲಭದ್ದೆ ಅಲ್ವಾ? ಆಕಾಶ. ನಿನ್ನಪ್ಪ. ಮತ್ತೆ ನೀನು? ನೀವು ಯಾರು? ನಾನಪ್ಪನ? ಆಕಾಶ. ಆಕಾಶ ಬಟ್ಟೆ ಒಗೆಯುವವ. ನೀವು ಒಗೆಯುವುದಿಲ್ಲ ಅಲ್ಲ? ನಾನು ಆಕಾಶ ಆಗುದು ಹೇಗೆ? ನೀವು ನಮಗೆಲ್ಲ ಅರಸ. ಬಯ್ಯ. ಓ ಬಯ್ಯ. ಓಪಯ್ಯ ಅದ್ಯಾರವ? ನೀವೇ ಒಡೆಯ. ಸುಲಭದ್ದೆ ಅಲ್ಬೇಕಾ? ಹಾ. ದೈತ್ಯ ಕೆಲವು ಫುಲ್ ಇಕ್ಕ. ಅಯ್ಯೋ, ಯಾವ
ಯಾವ್ದಾದ್ರು ಗುಳಿಕೆ? ದೈತ್ಯ ಕುಲ ಫಿಲಕ. ದೈತ್ಯ ಕುಲ ಫಿಲಕ. ತಿಲಕ. ಫಿಲಕ. ಏ ಪಿಲಾಕ? ಯಾವ್ದ ಪಿಲಾಕ? ನಿನ್ನ ಹಲ್ಲು ಉದುರಿಸಿ ಬಿಡ್ತೇನೆ. ಎರಡು ಹಲ್ಲು ಇರುವುದು. ಎರಡೇ ಇಲ್ಲ ಅಲ್ಲ. ಮತ್ತೆ ಅದು ಎರಡೇ ಇರುವುದಲ್ವಾ? ಹೋದ್ರೆ ಮತ್ತೆ ನನಗೆ ಎಂತ ಉಂಟು? ಮತ್ತೆ ಸರಿಯಾಗಿ ಬರ್ತದೆ ಬಾಯಿ ಒಳಗಿಂದ. ಸುಲಭದ್ದೆ ಒಂದೇ ಹೇಳ್ತೇನೆ. ಓ ಮೋಹನ್ ಬಾಯರ್. ಏನಂತ? ಮೋಹನ್ ಬಾಯರ್. ಮಹಾನುಭಾವರೇ. ಮೋಹನ್ ಬಾಯರೇ ಅವರೇ, ನಾನು ಅವಸರಾಗಿ ಬರುವುದಕ್ಕೆ ಕಾರಣ ಉಂಟು. ಏನದು? ನಾನು ಅವರೊಟ್ಟಿಗೆ ಹೋದ್ದಲ್ಲ. ಹಾ, ಯಾರಿದ್ದಾರೆ? ನಿಮ್ಮ ಮಂತ್ರಿ ಮಂತ್ರಿಗಳು ಚಂಡ ಪ್ರಚಂಡ ಅವರೊಟ್ಟಿಗೆ ಹೋದ್ದಲ್ಲ. ನೀನ್ ಯಾಕೆ ಹೋದ್ದು? ನದಿ ಬಡ್ಡಿ. ನೀನ್ ಯಾಕೆ ಹೋದ್ದು? ನದಿ ಹುಡುಕಿ ತರ್ಲಿಕ್ಕೆ. ನೀನೆಂತದ್ದು ಹುಡುಕುವುದು? ಹುಡುಗಿಯನ್ನು ತರ್ಲಿಕ್ಕೆ. ಹುಡುಗಿಯನ್ನು ತರುವುದಕ್ಕೆ. ಮತ್ತೆ ಎಂತ? ಯಾಕೋ ಯಾವ್ದಕ್ಕಾಗ್ಲಿಕ್ಕಿಲ್ಲ. ಹುಡುಗಿಯನ್ನು ತರುವುದು ನೀವು ಹಾಗೆ ಹೇಳಿದ್ದೆ. ಮತ್ತೆ ನೀನು ಅಲ್ಲಿಗೆ ಹೋದ್ ಯಾಕೆ ಅವರ ಜೊತೆ? ಅವರೊಟ್ಟಿಗೆ ಹೋಗುವಂತ ನೀವು ಹೇಳಿದ್ದಲ್ಲ, ನೋಡಿ ಎಲ್ಲ ವಿಷಯವನ್ನು. ಕೆಲವರೆಲ್ಲ ಹೋಗಿದ್ದೀರಿ ನೀವು. ಪ್ರಯೋಜನ ಇಲ್ಲ, ಹೋದದ್ದು ಮಾತ್ರ. ವಿಷಯ ನನಗೆ ತಿಳಿಸ್ಬೇಕಂತ ಹೇಳಿ ಕೂಡ್ಲೆ ನಾನು ಹೋದೆ. ಅವರೊಟ್ಟಿಗೆ ಹೋದೆ, ಏನ್ ಮಾಡ್ತಾರೆ ಅಂತ ಏನಾಯ್ತು? ಹೋಗಿ ನೋಡುವಾಗ ಕುಂತಿದ್ದಾಳೆ ಅವಳು. ಕುಂತಿದ್ದಾಳೆ ಅಲ್ಲಿ. ಕೂತಿದ್ದಾಳೆ. ಅಲ್ಲಿ ಕೂತಿದ್ದಾಳೆ. ಬಂಡೆ ಮೇಲೆ ಕೂತು ಕಾಲು ನೀರಿಗೆ ಹಾಕಿ ಚಲಂಪಲ ಮಾಡ್ತಾ ಇದ್ದಾಳೆ. ಹಾಗೆ ಇನ್ನು ಹೀಗೆ ಬಿಡುವುದಲ್ಲ, ಕೆರೆಯುವ ಅಂತ ಹೇಳಿದ ಒಬ್ಬ. ಯಾವ್ದನ್ನು ಕೆರೆಯುವುದ? ಕರೆಯುವ ಅಂತ ಹೇಳಿದ ಒಬ್ಬೊಬ್ಬರೇ. ಪುನಃ ಬಂದಿದ್ದಾಳಲ್ಲ. ಪುನಃ ಬರ್ಲಿಲ್ಲ. ಪುನಃ ಬಂದಿದ್ದಾಳಲ್ಲ. ನನ್ನ ಕಣ್ಣಿಗೆ ಕಾಣಿಸಲಿಲ್ಲ ಅಲ್ಲ. ನೀವು ಹೋಗುವಾಗ ರಜೆ ಅಂತ. ಪಾಪಿ ಮಗನೇ, ಅದಕ್ಕೆ ಕಾಣಲಿಲ್ಲ. ನೋಡುತ್ತಿದ್ದಂತೆ ಮಾಯವಾಗಿ ಹೋಗಿದ್ದಾಳೆ. ಅಲ್ಲಿ ಮೈಕೆ ಇರ್ಲಿಲ್ಲ, ಇಲ್ಲಿದ್ಲು. ಮೈಕಾಗ್ಲಿಲ್ಲ. ಹೌದಾ? ಅಲ್ಲಿದ್ಲು. ಇರುವಂತ ಸಮಯದಲ್ಲಿ ಕರೆದ್ರು. ಹೆಣ್ಣನ್ನು ಹೀಗೆ ಕರೆಯುವುದಲ್ಲ, ಒಂದೊಂದು ಹೋಲಿಕೆ ಕೊಟ್ಟು ಕರೆಯುವ ಅಂತ. ಗೌರವದಿಂದ. ಗರ್ವರದಿಂದ. ಅದು ಹೇಳುವುದು ಬೇಡ. ಹೇಳುದು ನೀವು ಹೇಳಿದ್ರೆ ಸರಿ ಆಯ್ತು. ಆಯ್ತು, ಒಬ್ಬರು ಕರೆದ. ಓ ಚಂದುನ ವದನೆ. ಚಂದುನ ವದನೆ. ಮುಖ ಅವಳ ಚಂದ್ರವದನೆ. ಚಂದ್ರವದನೆ. ಮತ್ತೊಬ್ಬ ಕರೆದ. ಆಕೆ ಪಾದವನ್ನು ನೋಡಿದ. ಹಂಸುಪಾದ ಅಂತ ಹೇಳಿದ. ಹಂಸುಪಾದ ಹಂಸುಗಮನೆ ಅಂತ. ಹಂಸಪಾದ. ಹಂಸುವಲ್ಲ, ಹಂಸಗಮನೆ. ಹಂಸಗಮನೆ. ಓ ಮದವಜ ವದನೆ. ನಿನ್ನ ಮುಸುಡಿಗೆ ಬಾರಿಸ್ತೇನೆ ಈಗ. ಬೇಡದನ್ನೆಲ್ಲ ಹೇಳಿದ್ರೆ. ಬೇಡದಲ್ಲ, ಅದು ಸರಿ. ಮದಗಜ ಗಮನೆ. ಹೇಳುವುದು ನಿಲ್ಲಿಸದನ್ನು. ಓದೋದಿಲ್ವಾ? ಗೊತ್ತಾಗುದಿಲ್ಲ ನಿನಗೆ? ಗೊತ್ತಾಗ್ತದೆ. ಆಯ್ತು, ಮತ್ತೆ ಬೇಗ ಮುಗಿಸಿದ. ಮತ್ತೊಬ್ಬ ನಾಯಿ ಮರಿ ಬಾ ಅಂತ ಇದ್ದ. ನಾಯಿ ಮರಿ ಬಾ. ನೀನು ಹೇಳಿದ್ದ? ಅವ್ರು ಹೇಳಿದ್ದು. ಅವರು ಹಾಗೆ ಹೇಳಿಕ್ಕಿಲ್ಲ. ನಾಯಿ ಮರಿ ನಾರಿ ಮಣಿ ಬಾ ಬಾ ಅಂತ ಕರೆದ. ಅಷ್ಟೊತ್ತಿಗೆ ಬರುದಿಲ್ಲ ಅಂತ ಹೇಳಿದ್ದು. ಬಾರದೇನೆ ಕಡಿವೆ ಅಂತ ಹೇಳಿದ್ದಲ್ಲ. ಯಾವುದು ಕಡಿವೆ? ಬಾರದೇನೆ ಕಡಿವೆ ಅಂತ. ಬಾರದೇ ಇದ್ರೆ ಕಡಿವೆ. ಅದುವೆ. ಮತ್ತೆ ನಾನೆಂತ ಹೇಳಿ? ಬಾರದೇನೆ ಕಡಿವೆ ಅಂತ ಹೇಳಿ ಅದೇ ಒಟ್ಟಿಗೆ ಹೇಳಿದ್ದು. ಬೇಗ ಮುಗಿಬೇಕಲ್ಲ. ಹೌದಾ? ಕಡಿವೆ ಅಂತ. ಬರುದಿಲ್ಲ ಅಂತ ಹೇಳಿದ್ದು. ಬರುದಿದ್ರೆ ಬಿಡುವುದಿಲ್ಲ. ನೀನು ಬಂದು ಈ ಸಲ ನಮ್ಮ ದೇವ್ರಾಸೆ ಅಂತ ಹೇಳಿದ್ದು. ದೇವ್ರಾಸೆ ಅಂತ. ದೇವ್ರವರಸೆ ಅಂತ. ದಾನವೇಂದ್ರನವರಸೆ. ನಮ್ಮ ದಾನವೇಂದ್ರನ ವರಿಸೆ ಅಂತ ಹೇಳಿದ್ದ. ಬರುದಿಲ್ಲ ಅಂತ ಹೇಳಿದ್ದು. ಹಾಕಿದ್ರು ಸರಗಿಗೆ ಕೈ. ಗೆಳೆದ್ರು ಆಗುವಾಗ ಚಂಡಿ ನೀರಿಗೆ ಬಿದ್ದ. ಮುಖ ಚಂಡಿ. ಚಂಡಿಕೆ ಎಂಬಂತಹ ಹೆಸರು ಇದೆ ಎಂದು ಹೇಳಿದ್ದಾರೆ. ಅಲ್ಲಿಗೆ ಖಾಲಿ. ಸತ್ವ. ಮುಖ ಖಾಲಿ. ಕಾಳಿಯ ರೂಪ. ಖಾಲಿ ಹೋಗಿ ಬಂದದ್ದು ಹೊರಗೆ. ಬಂದು ಚಂಡರ ಏನ ಯಾವ್ದ? ತಲೆ ಚೆಂಡಾಡಿ. ತಲೆ ಕಳ್ಳ.
ವೇಗದಲ್ಲಿ ಓಡಾಡಿಕೊಂಡು ಬಂದಿದ್ದೇವೆ. ಯಾಕೆ ಕರೆದಿದ್ದೀರಾ? ಮೊದಲಾಗಿ ಪವಿತ್ರವಾದಂತಹ ಚರ್ಮಾರವಿಂದಗಳಿಗೆ ವಂದಿಸಿಕೊಳ್ತಾ ಇದ್ದೇವೆ. ಶುಭವಾಗಲಿ. ತಿಂದು ಜಟವೇರಿ ಮಲಗಿದ್ದೆವು. ಹೌದಾ? ಏನು ಕೆಲಸ ಇರಲಿಲ್ಲ. ಹಾಗಾಗಿ ಒಮ್ಮಿಂದ ಮೇಲೆ ಈ ದಿನ ಎಬ್ಬಿಸಿದ್ದೀರಿ. ನಮ್ಮಿಂದ ಏನಾಗಬೇಕು ಎನ್ನುವ ಹಾಗೆ ಹೇಳಿದ್ರೆ ಅರೆ ಕ್ಷಣದಲ್ಲಿ ನಡೆಸಿಕೊಡ್ತೇವೆ. ನಂದಿನಿ ತಟದಲ್ಲಿ ಓರ್ವಳು ಹೆಣ್ಣಾಕೆ ಕುಳಿತುಕೊಂಡು ನಮ್ಮವರೇ ಆದಂತಹ ಚಂಡ ಪ್ರಚಂಡರ ಶಿರವನ್ನು ಚೆಂಡಾಡಿದರಂತೆ. ಈಗಲೇ ಹೋಗಿ ಅವಳನ್ನು ಕೆಳದಲ್ಲಿ ಒಂದೊಮ್ಮೆಗೆ ನಮ್ಮೊಡೆಯ ನಿನ್ನನ್ನು ಬಯಸಿದರೆ ಅವರಿಗೆ ಮೋಸವನ್ನು ಮಾಡಿಬಿಟ್ಟೆಯ. ಇದೋ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದೇನೆ. ಬಾ ನನ್ನ ಜೊತೆ. ಭಯ ಭೀತಿ ಎನ್ನುವುದಿಲ್ಲ. ಅಧರ್ಮದತ್ತ ಸಾಗುವ ನಿಮ್ಮ ಕಡಿವಾಣಕ್ಕಾಗಿ
ಕೊಡಿ. ಇಲ್ಲದಿದ್ರೆ ಮೂತಿ ಹಿಡಿದ್ರೆ ಹೇಳ್ಕೊಂಡು ಹೋಗ್ತೇನೆ. ಈತನನ್ನು ಈ ರೂಪದಲ್ಲಿ ಸೋಲಿಸುವುದಕ್ಕೆ ಅಸಾಧ್ಯ. ಅದಕ್ಕಾಗಿ ರೌದ್ರ ರೂಪ ಚಂಡಿಕೆ ಆಗಿರುತ್ತದೆ. ಅವಳು ಮಾರಿ ಅಲ್ಲ, ಮತ್ತೆ ಮಾರಿ 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 ನಮ್ಮವರೇ ಆದಂತಹ ಚಂಡಮುಂಡನ ಶಿರವನ್ನು ಚೆಂಡಾಡಿದವಳು. ಹೌದೇ? ಯಾರು ಅನ್ಯಾಯ ಧರ್ಮಗಳನ್ನು ಮಾಡುತ್ತಾರೋ ಅಂತವರಿಗೆ ಮಾತ್ರ ಆಕೆ ಮಾರಿಯಾಗಿ ಕಂಡು ಬರುವುದಂತೆ. ಯಾರು ಅನ್ಯಾಯ ಮಾಡಿದವರು? ನೀವೇನು ಅನ್ಯಾಯ ಮಾಡಿದ್ದಿಲ್ವೇ? ಏನು ಮಾಡಿದ್ದೇನೆ? ಏನು ಅರಿಯಂತಹ ಬಾಲಕರ ತಲೆಯನ್ನು ಕತ್ತರಿಸುವುದಕ್ಕೆ ಆಜ್ಞೆ ಮಾಡಿದವರು ನೀವಲ್ವೇ? ವಿರೋಧಿಗಳ ಮಕ್ಕಳು ಯಾಗ ಯಜನಾದಿಗಳನ್ನು ಕೆಡಿಸಿದ್ದು ನೀವಲ್ವೇ? ವೈರಿಗಳು ಮಾಡುವ ಯಾಗ ದೇವತೆಗಳನ್ನು ಹಿಂಸಿಸಿದ್ದು ನೀವಲ್ವೇ? ನಮ್ಮ ವೈರಿಗಳೆಂಬುದು ಮೊದಲೇ ನಿನಗೆ ಗೊತ್ತು. ದೇವಿ ಮಂದಿರವನ್ನೇ ಪುಡಿಗೈದವರಲ್ವೇ ನೀವು? ನಾನು ದೇವರಿರುತ್ತಾ ಇನ್ನೊಂದು ದೇವರನ್ನು ನಂಬುವುದಕ್ಕೆ ಬಿಡುವುದಿಲ್ಲ. ನೀವು ದೇವರೇ? ನಿಮಗೆ ಭಕ್ತರಿದ್ದಾರೆ. ಎಷ್ಟೋ ಮಂದಿದ್ದಾರೆ. ನಿಮ್ಮ ಭಕ್ತರಿಗೆ ಏನು ಕೊಟ್ಟಿದ್ದೀರಿ ಅಂತ ಬೇಕಲ್ಲ ನೀವು? ಬೇಕಾದ್ದನ್ನು ಕೊಟ್ಟಿದ್ದೇನೆ. ನಮ್ಮವರೇ ಆದಂತಹ ಕರಾಳ ವಕ್ರ ಹೋದರಂತೆ ಅವರು ನಾರಿಯಿಂದ ಆದಂತಹ ಕುತಂತ್ರಗಳು ಬಿಡಬಾರದು. ಆಕೆಯನ್ನು ಕೊಲ್ಲದೆ ಖಂಡಿತವಾಗಿಯೂ ನನಗೆ ನೆಮ್ಮದಿ ಇಲ್ಲ. ಯಶೋಮತಿ, ಈ ಸಂದರ್ಭದಲ್ಲಿ ಆಕೆಯನ್ನು ಕೊಲ್ಲುವಂತಹ ಶಕ್ತಿ ನನಗೆ ಬರಲಿ ಎಂಬ ಹಾಗೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಕಳುಹಿಸಿದ. ಸ್ವಾಮಿ, ಇನ್ನೂ ಮುಂದುವರಿಯುತ್ತಾ ಇದ್ದೀರಾ? ನೀವು ಹೋಗುತ್ತೀರಾ? ಹೌದು. ಬೇಡ ಪ್ರಭು, ಮತ್ತೆ ನಾನಿದ್ದೇನಲ್ಲ. ನೀನು ಹೋಗ್ತೀಯಾ? ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು.
ಇಡಿ. ಇದು ಯಾಕೆ? ಹೋಗು. ಬೇಡ. ಅಪ್ಪಯ್ಯನು ಕೊಲ್ಲು. ಇದು ಬೇಡ ನನಗೆ. ಮತ್ತೇನು? ನಾನು ಯುದ್ಧ ಮಾಡುವುದಕ್ಕಾಗಿ ಹೋಗುವುದಲ್ಲ. ಮತ್ತೆ ಯಾಕೆ? ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಂಡು ಹೋಗಿ ಬೇಡ. ಹದಿಗೆ ದಿಗು ಮಲೆಯೋ ಅನ್ನ ಬರಿದೆ ದರಿಯುಳು ನಿಲ್ಲಿ ದುರಿಯೋ ಹದವಾಗಿ ಜರಗಿಗೆ ಚಿನ್ನ ಮಾನ ಸತಿಗೆ ಡುಗೀರ ಕಂಕಣ ತೋಳಿಗೆ ಯಶೋಮತಿ, ಎಂತಹ ಅನ್ಯಾಯವನ್ನು ಮಾಡಿಬಿಟ್ಟೆ. ಮದುವೆಯಾದ ಅಂದಿನಿಂದ ಇಂದಿನವರೆಗೆ ನಿನ್ನ ಸಮಕ್ಷಮದಲ್ಲಿ ನಿಂತು ನಿನಗೆ ವೇದನೆ ಆಗುವಂತಹ ಒಂದೇ ಒಂದು ಶಬ್ದವನ್ನು ಕೂಡ ಉಚ್ಚರಿಸಿದವ ನಾನಲ್ಲ. ಇಲ್ಲ. ಆ ಹೆಣ್ಣಿಗೆ ಬೇಕಾಗಿ ನನ್ನ ಕರಗಳಿಂದ ನಿನ್ನ ಕೆನ್ನೆಗೆ ಬಡಿಯುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಬಂತಲ್ಲ. ಅಯ್ಯೋ, ಹಾಗಾಡಬಾರದು. ನೀವು ಹೊಡೆಯುವುದಕ್ಕಾಗಿ ಇದ್ದವರಲ್ವೇ? ಗಂಡ ಹೆಂಡತಿಗೆ ಹೊಡೆಯುವುದಕ್ಕೆ ಇದ್ದವ ಅಲ್ಲ, ಪ್ರೀತಿಸುವುದಕ್ಕೆ, ನೋಡಿಕೊಳ್ಳುವುದಕ್ಕೆ. ನಾನು ಈ ಸಂದರ್ಭದಲ್ಲಿ ಅದನ್ನು ಮರೆತೇ ಬಿಟ್ಟೆ. ಆಗಲಿ, ನಡೆದದ್ದು ನಡೆದು ಹೋಯಿತು. ಅದಕ್ಕೆ ಕಳವಳಿಸಿ ಫಲವಿಲ್ಲ. ಶೋಭತಿ, ನನಗೆ ಹೋಗದ ನಿರ್ವಾಹ ಇಲ್ಲ. ಇನ್ನು ಕ್ಷಣವೇ ಯುದ್ಧ ಮಾಡಬೇಕು, ವೈರಿಯನ್ನು ಕೊಲ್ಲಬೇಕು ಎಂಬುದೇ ನನ್ನ ಉದ್ದೇಶ. ಆದ್ದರಿಂದ ಯುದ್ಧಕ್ಕೆ ಹೋಗುವಂತಹ ನನಗೆ ಇದ ವೀರ ಕಂಕಣವನ್ನು ಕಟ್ಟಿ ಕಳುಹಿಸಿಕೊಡು. ವೀರ ಕಂಕಣವನ್ನ ಕಟ್ಟಬೇಕೆ? ಕಟ್ಟುತ್ತೇನೆ ಪ್ರಭು, ಆದರೆ ನಿಮ್ಮ ಕೈಗಲ್ಲ. ನನ್ನ ಮಾಂಗಲ್ಯವನ್ನು ತೆರೆದು ಶ್ರೀದೇವಿಯ ಕೈಗೆ ಕಟ್ಟದ ಕೈ ಹೋಗ್ತೇನೆ ನಾನು. ಅಯ್ಯೋ. ಇನ್ನು ನಾನು ಬದುಕುವುದಿಲ್ಲ ಮಾಲಿನಿ. ಮಾತನಾಡಬೇಡಿ. ನನ್ನ ಅಂತ್ಯಕಾಲ ಸಮೀಪಿಸಿಲ್ಲ ನಿಮಗೆ. ಮಾಲಿನಿ, ನನಗೊಂದು ಉಪಕಾರವನ್ನು ಮಾಡ್ತೀರಿ. ಇನ್ನೊಮ್ಮೆ ಜಾಬಾಲಿ ಮುನಿಗಳ ಬಳಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಬೇಡಿಕೆಯನ್ನು ಮುಂದಿರಿಸಿದವಳು ನಾನು. ಅದನ್ನು ಈಡೇರಿಸುವುದಕ್ಕೆ ಕಾಲ ಸನ್ನಿಹಿತವಾಗಿದೆ. ಆದಷ್ಟು ಬೇಗ ಬರಬೇಕಂತೆ ಎಂದು ಹಾಗೆ ಹೇಳಿ ಬರ್ತೀರಿ. ಪರಿಸ್ಥಿತಿಯಲ್ಲಿ ಬಿಟ್ಟು ಹೇಗೆ ಹೋಗಲೇಬೇಕು ಮಾಲಿನಿ. ಕೊನೆಯದಾಗಿ ನನ್ನದೊಂದು ನಮಸ್ಕಾರವನ್ನು ಅವರಿಗೆ ತಿಳಿಸು. ಹೋಗು ಹೋಗು. ಸ್ವಾಮಿ ಸ್ವಾಮಿ ಮೌನದವರ ಬರಬೇಕೆಯೋ ಎಲ್ಲವೂ ನಿಮ್ಮೊಂದಿಗಿದೆ, ಎಲ್ಲರೂ ನಿಮ್ಮ ಜೊತೆಗಿದ್ದಾರೆ ಎನ್ನುವ ಹಾಗೆ ಅಹಂಕಾರದಿಂದಲೇ ಮೆರೆದವರಲ್ವೇ ನೀವು? ಎಲ್ಲವನ್ನು ಎಲ್ಲರನ್ನು ಕಳೆದುಕೊಂಡಿರಿ. ಏಕಾಂಗಿಯಾದಿರಿ ಪ್ರಭು, ಏಕಾಂಗಿಯಾದಿರಿ. ನಿಮ್ಮನ್ನು ಉಳಿಸಿಕೊಳ್ಳಬೇಕು ಎನ್ನುವುದಕ್ಕೆ ಬೇಕಾಗಿ ಛಾಯಾಣವರ್ತಿನಿಯಾಗಿ ಬಂದವಳು ನಾನು. ಆದರೆ ಇನ್ನ ಯೋಗವನ್ನು ಕಳೆದುಕೊಂಡೆ ಪ್ರಭು. ಮುಂದೊಂದು ಜನ್ಮ ನನಗೆ ಉಂಟು ಅಂತಾದ್ರೆ ನೀವೇ ನನಗೆ ಗಂಡನಾಗಿ ಒದಗಿ ಬರಬೇಕು. ನಾನೇ ನನಗೆ ಸತಿಯಾಗಿ ಒದಗಿ ಬರಬೇಕು ಪ್ರಭು. ಅದು ಆ ಕಡೆಗೆ ನೋಡಿ ಅಂತೆ ಯಾವುದೋ ಒಂದು ಕೈ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಕೊನೆಯದಾಗಿ ನಿಮ್ಮದೊಮ್ಮೆ ಪಾ ಪಾ
ಜಗನ್ಮಾತ್ರಿಯ ಭವ್ಯ ಭವನದ ಪಂಚಾಂಗದ ಒಂದು ಕಲ್ಲೇ ಜಾರಿ ಹೋಯಿತಲ್ಲ ಬ್ರಹ್ಮದೇವ. ಇಂತಹ ಅನ್ಯಾಯ ನನ್ನ ಬಾಲಿಗೆ ಯಾಕೆ ಮಾಡಿದೆ? ವರವನ್ನು ಕೊಟ್ಟಂತಹ ನೀನು ನನ್ನ ಹೆಂಡತಿಯನ್ನು ಬದುಕಿಸಬಾರದೆ ಯಾಕೆ ಕೊಲ್ಲುವುದಕ್ಕೆ ಬಲ ಮಾಡಿದೆ? ಯಶೋಮತಿ, ನೀನಿಲ್ಲದೆ ನಾನು ಯಾಕೆ? ಹೆಂಡತಿ ನನ್ನನ್ನು ಬಿಟ್ಟು ಹೋದಳಲ್ಲ. ದೇವರ ಹೆಂಡತಿ ಸಾಯಿಸಿದೆ, ಸತ್ತರೂ ಬದುಕಿಸಬೇಕು. ಸರಿ, ನಾನು ದೇವ, ಸುಮ್ಮನೆ ಭ್ರಮೆ. ಯಶೋಮತಿ, ಅರುಣಾಸುರ ಹೇಳ್ತಾ ಇದ್ದಾರೆ, ಹೇಳು, ಎದ್ದೇಳು, ಎದ್ದೇಳು. ಎದ್ದೆಯಾ? ಸಂಕಲ್ಪ ಸರಿಯಾಗಿ ಅರುಣದೇವ. ಹೌದು ಹೌದು. ಯಶೋಮತಿ, ಅರುಣದೇವ ಹೇಳ್ತಾ ಇದ್ದೇನೆ, ಉತ್ತಿಷ್ಟ ಉತ್ತಿಷ್ಟ ಉತ್ತಿಷ್ಟ. ನಾರಿಯ ವಂಚನೆ ಕೊಳ್ಳದಗಿದೆ. ಯಶೋಮತಿಯಮ್ಮನ ರಾಸೋಳಿ ಇತ್ತು ತಂದೆ. ಇಲ್ಲಿಗೆ ಯಾಕೆ ಬಂದೆ? ಅವ್ರು ಕೊಟ್ಟ ಮಾತನ್ನು ಈಡೇರಿಸಬೇಕಂತೆ ಪತಿದೇವರಿಗೆ ಮೋಕ್ಷವನ್ನು ಎಲ್ಲಿದ್ದಾನೆ? ನಂದಿನಿ ತೀರದಲ್ಲಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಬಂಡೆ ಕಲ್ಲೊಂದನ್ನು ಏರಿದ್ದಾಳೆ, ಕೆಳಗೆ ಬಿದ್ದು ಹಸುವನ್ನ ಕಳ್ಕೊಂಡದ್ದ. ಯಾಕೆ ಇವಳಿಗೆ ಈ ಮುಗ್ಧೆಗೆ ಇಂಥ ದುರ್ಮರಣ? ಇವರು ಮಾನವಸ್ತಿ ಕನ್ನಿಕೆಯರಲ್ಲ, ಯಾವ ಮಹೋಗ್ರ ಮುನಿಯ ಶಾಪಕ್ಕೆ ಒಳಗಾದಂತ ಯಕ್ಷ ಕನ್ನಿಕೆಯರು. ಅವರು ಮಹೋಗ್ರಮನಿಗೆ ಮಾಡಿದ ತಪ್ಪು ಅರಿವಾದಾಗ ಮತ್ತೆ ಮುನಿಯಲ್ಲಿ ಬೇಡಿಕೊಂಡಾಗ ಮುಂದೆ ಜಾಪ ನಾನು ಮೋಕ್ಷ ಕೊಡುವುದಕ್ಕೆ ಯಾರು ಹೇಳಿ ಹಾಗೆನ್ನು ಮಾತು ಹೇಳಿದ ಮಹೋಗ್ರಮನಿ ದೊಡ್ಡವ ನಂದಿನಿ ಜಲವನ್ನು ಪ್ರೋಕ್ಷಣೆ ಮಾಡುವುದರೊಂದಿಗೆ ಮೋಕ್ಷ ಬಂದೇ.
ಶಾಂತಳಾಗಬೇಕಮ್ಮ, ಶಾಂತಳಾಗಬೇಕು. ಈಗ ಪುಷ್ಪದಿಂದ ಅಲಂಕರಿಸಿದ್ದೇವೆ ತಾಯೇ, ಶಾಂತಳಾಗಬೇಕು. ಎಳನೀರ ಅಭಿಷೇಕ ಮಾಡಿದ್ದೇವೆ ತಾಯೇ, ಪತಿವ್ರತ ಹೆಣ್ಣಿಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ಅರುಣಾಸುರನಿಗೆ ಮೋಕ್ಷವನ್ನು ಕರುಣಿಸಬೇಕು ತಾಯಿ. ಮಹಾಮಾತೆ ಇದೇ ಕ್ಷೇತ್ರದಲ್ಲಿ ನೆಲೆಯಾಗಬೇಕು ಅಂತ ಹೇಳಿ ಭಕ್ತ ಕೋಟಿಗಳ ಅಪೇಕ್ಷೆ ತಾಯಿಯೇ. ನಿಮ್ಮ ಕೋರಿಕೆಯಂತೆ ಅರುಣಾಸುರನಿಗೆ ಮೋಕ್ಷವನ್ನು ಕರುಣಿಸಿದ್ದೇನೆ. ಧನ್ಯರಾದರು. ನಿಮ್ಮ ಆಸೆಯಂತೆ ನಾನಿಲ್ಲಿ ನೆಲೆಯಾಗಿದ್ದೇನೆ. ಆದರೆ ಈ ಸ್ಥಳದಲ್ಲಿ ಅಲ್ಲ, ದುಷ್ಟರ ಸಂಹಾರದಿಂದ ಈ ನೆಲ ರಕ್ತ ಕಲುಷಿತವಾಗಿ ಮಲಿನಗೊಂಡಿದೆ. ಆದ್ದರಿಂದ ಇಲ್ಲಿಗೆ ತದತಿ ದೂರದಲ್ಲಿ ಹಿಂದೆ ನಂದಿನಿಗೆ ಮಾತುಕಟ್ಟಂತೆ ಅವಳ ಗಟ್ಟಿ ಪ್ರದೇಶದಲ್ಲಿ ಲಿಂಗರೂಪಿ ದುರ್ಗೆಯಾಗಿ ಆವಿರ್ಭವಿಸುವುದಕ್ಕಿದ್ದೇನೆ. ಭ್ರಮರಾಂಬ ದುರ್ಗಾ ಪರಮೇಶ್ವರಿ ಎಂದು ನನ್ನನ್ನು ಆರಾಧಿಸುವ ಭಕ್ತರ ಸಕಲ ಕಷ್ಟಗಳನ್ನು ದೂರೀಕರಿಸ್ತೇನೆ. ಜಾಬಾಲಿ ಅಡಗಿ ಕುಳಿತಂತ ಗುಡಿಗೆ ಆಮಲಕ ತೀರ್ಥ, ನೆಲವಿ ತೀರ್ಥ ಅಂತ ಪ್ರತೀತಿ ಆಗಲಿ. ಮಾಘ ಶುದ್ಧ ಪೂರ್ಣಮಿಯಂದು ನಂದಿನಿಯು ನದಿಯಾಗಿ ಹರಿದು ಕಾರಣ ಆ ದಿನದಂದು ನಂದಿನಿಯಲ್ಲಿ ನಿಂದು ಎಳನೀರಿನ ಅಭಿಷೇಕ ಮಾಡಿ ಹೂವಿನ ಪೂಜೆ ಕುಂಕುಮಾರ್ಚನೆಯೊಂದಿಗೆ ನನ್ನನ್ನು ಆರಾಧಿಸುವ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸ್ತೇನೆ. ಅಷ್ಟು ಮಾತ್ರ ಅಲ್ಲ,
ನನಗೆ ಅತಿ ಪ್ರಿಯವಾದಂತ ಯಕ್ಷಗಾನ, ನೃತ್ಯ, ಗಾಯನದಲ್ಲಿ ನನ್ನನ್ನು ಯಾರು ಸಂಪೂರ್ಣ ಸಂತೋಷಗೊಳಿಸ್ತಾರೋ ಅಂತವರ ಜೀವನದಲ್ಲಿ ಬರಬಹುದಾದಂತ ಕಷ್ಟವನ್ನೆಲ್ಲ ದೂರೀಕರಿಸ್ತೇನೆ. ನಾನು ಸ್ಥಿರವಾಗಿ ನಿಲ್ಲುವ ಈ ಸ್ಥಳ ಕಟೀಲು ಎಂದು ಪ್ರತೀತಿಯಾಗಲಿ. ನಿಮಗೆಲ್ಲವರಿಗೂ ಶುಭವಾಗಲಿ. ಅಂತರ್ಧಾನಳಾಗ್ತೀನಿ, ಅಂತರ್ಧಾನಳಾಗ್ತೀನಿ, ಅಂತರ್ಧಾನಳಾಗ್ತೀನಿ. ಭೂಮಿಯಲ್ಲಿ ಧರ್ಮಜ್ಞಾನಿಯಾಗುವುದು ಅಂತ ಆ ಸಮಯದಲ್ಲಿ ಅಧರ್ಮಿಗಳನ್ನು ತರಿದು ಧರ್ಮಗಳನ್ನು ಉಳಿಸುವುದಕ್ಕೆ ಬೇಕಾಗಿ ಓಂಕಾರ ಸ್ವರೂಪಿಣಿ ಮೈಯತ್ತು ಬಂದು ಕಟೀಲು ಕ್ಷೇತ್ರದಲ್ಲಿ ನೆಲೆಯಾದಂತ ಪುಣ್ಯ ಕಥೆ ಅಂತ ಹೇಳಿದ್ರೆ ಕಟೀಲು ಕ್ಷೇತ್ರ ಮಹಾತ್ಮೆ. ಈ ಕಟೀಲು ಕ್ಷೇತ್ರ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಯಾರು ಆಡಿಸಿದ್ರು, ಯಾರು ಹಾಡಿದ್ರು, ಯಾರು ಭಕ್ತಿ ನೋಡಿದ್ರು, ಯಾರು ಭಕ್ತಿ ಸಿದ್ಧಗಳಿಂದ ಕುಣಿದ್ರು, ಅವರೆಲ್ಲರಿಗೆ ನಾವು ನಂಬಿದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ಇದ್ದು ಕಷ್ಟ ಎಲ್ಲವನ್ನು ಪರಿಹರಿಸಿ ಇಷ್ಟವನ್ನು ಅನುಗ್ರಹ ಮಾಡುವ ತಾಯಿ ಅಂತ ಹೇಳಿ ಆ ಶ್ರೀದೇವಿಯಲ್ಲಿ ಪ್ರಾರ್ಥನೆ ಮಾಡಿದ್ರ ಜೊತೆಗೆ ಈ ಪುಣ್ಯಪ್ರದವಂತ ಕಥೆಗೆ ಮಂಗಲಗೀತೆಯನ್ನು ಹಾಡುವರೇ ಭಾಗವತದಲ್ಲಿ ಪುಣ್ಯ
ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸುತ್ತಾ ಮಹಾಮಾತೆ ಅನುಗ್ರಹ ಪ್ರಸಾದವನ್ನು ಪ್ರಸಾದಿಸಬೇಕೆಂದು ಪ್ರಾರ್ಥನೆ.